ಜ್ಯೋತಿ ಪಬ್ಲಿಕ್ ಶಾಲೆಯ ಏನಿವತ್ತು 77ನೇ ಗಣರಾಜ್ಯೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ನಮ್ಮ ಶಾಲಾ ಶಿಕ್ಷಕ ವೃಂದದವರು ಹಾಗೂ ಎಲ್ಲ ವಿದ್ಯಾರ್ಥಿನಿಯರು 77ನೇ ಕನ್ನಡ ಗಣರಾಜ್ಯೋತ್ಸವವನ್ನು ಇವತ್ತು ಅದ್ಧೂರಿಯಾಗಿ ಜ್ಯೋತಿ ಪಬ್ಲಿಕ್ ಶಾಲೆಯಲ್ಲಿ ಆಚರಿಸಲಾಯಿತು. ಏನಿವತ್ತು ನಮ್ಮೆಲ್ಲ ಮಕ್ಕಳು ಇವತ್ತಿನ ದಿವಸ ಸೈನ್ಸ್ ಬಗ್ಗೆ ಎಕ್ಸಿಬಿಷನ್ ಇಟ್ಟಿದ್ರು. ಇವತ್ತಿನ ದಿವಸ ಎಲ್ಲ ಮಕ್ಕಳ ಪ್ರತಿಭೆಯನ್ನು ನಾವು ಗುರುತಿಸಬೇಕು ಅಂತ ಜ್ಯೋತಿ ಪಬ್ಲಿಕ್ ಶಾಲೆ ಆಡಳಿತ ಮಂಡಳಿಯವರು ಹಾಗೂ ಶಿಕ್ಷಕರು ಹಾಗೂ ಮುಖ್ಯೋಪಾಧ್ಯಾಯರು ಎಲ್ಲರೂ ಸೇರಿ ಇವತ್ತಿನ ದಿವಸ ಅತ್ಯಂತ ಅದ್ಧೂರಿಯಾಗಿ ಎಕ್ಸಿಬಿಷನ್ ಸಹ ಇವತ್ತು ನಡೆಸ್ಕೊಟ್ಟಿದ್ದಾರೆ. ಅವರಿಗೂ ಸಹ ನಮ್ಮ ಶಾಲೆಯ ಪರವಾಗಿ ಹಾಗೂ ನಮ್ಮ ಆಡಳಿತ ಮಂಡಳಿಯ ಪರವಾಗಿ ಎಲ್ಲ ಶಿಕ್ಷಕ ವೃಂದದವರಿಗೂ ಅತ್ಯಂತ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಅದೇ ರೀತಿ ಎಲ್ಲ ಮಕ್ಕಳು ಇವತ್ತಿನ ಬೆಳಗ್ಗೆಯಿಂದ ಕಾದು ಅವ್ರೇನು ಪ್ರತಿಭೆ ಇದೆ ಇವತ್ತಿನ ದಿವಸ ಎಕ್ಸಿಬಿಷನ್ನು ಸೋಲಾರ್ ಸಿಸ್ಟಮ್ ಇರ್ಬೋದು, ನ್ಯೂಟನ್ ಇರ್ಬೋದು, ಏನು ರೋಡ್ ಟ್ರಾನ್ಸ್ಪೋರ್ಟು, ಏರ್ ಟ್ರಾನ್ಸ್ಪೋರ್ಟು ಎಲ್ಲ ಸವಿಸ್ತಾರವಾಗಿ ಎಲ್ಲ ಪೇರೆಂಟ್ಸ್ಗೂ ಸಹ ಅದನ್ನು ಹೇಳಿ ಎಲ್ಲ ಮಕ್ಕಳಲ್ಲಿ ಒಬ್ಬೊಬ್ಬರು ಮಕ್ಕಳಲ್ಲೂ ಒಂದೊಂದು ಥರ ಪ್ರತಿಭೆ ಇದೆ. ಅದನ್ನು ನೋಡೋಕ್ಕೆ ಒಂದು ಅಂದವಾಗಿ ಚೆಂದವಾಗಿ ಮಾಡಿರು. ಅವ್ರಿಗೂ ಸಹ ಮಕ್ಕಳಿಗೂ ಸಹ ನಮ್ಮ ಜ್ಯೋತಿ ಪಬ್ಲಿಕ್ ಶಾಲೆಯ ಪರವಾಗಿ ಹಾಗೂ ನಮ್ಮ ಜ್ಯೋತಿಪಣ ಗಾಣಿಗರ ಸಂಘದ ಪರವಾಗಿ ಅವ್ರಿಗೂ ಸಹ ಉತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಏನಿವತ್ತಿನ ಸಹ ಪೋಷಕ ವೃಂದದವರು ನಮ್ಮ ಶಾಲೆಗೆ ಆಗಮಿಸಿ ಅವರೂ ಸಹ ಸಾವಧಾನದಿಂದ ಅದನ್ನೆಲ್ಲ ವೀಕ್ಷಣೆ ಮಾಡಿ ನಮ್ಮ ಶಾಲೆಗೆ ಒಳ್ಳೆಯ ಹೆಸರು ತರಬೇಕು, ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಟ್ರೆಂತ್ ತರಬೇಕು. ಇನ್ನೂ ಅಕ್ಕಪಕ್ಕದ ಮಕ್ಕಳಿಗೆ ಅಕ್ಕಪಕ್ಕದ ಜನರನ್ನು ಕರ್ಕೊಂಬಂದು ಈ ಶಾಲೆಗೆ ಅಡ್ಮಿಷನ್ ಮಾಡಿದ್ದೇ ಆಯಿತು ಅಂದರೆ ಮುಂದಿನ ದಿನಗಳಲ್ಲಿ ಅವ್ರನ್ನ ನಮ್ಮ ಮಕ್ಕಳನ್ನ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗೋ ರೀತಿಯಲ್ಲಿ ನಾವು ನಡ್ಕೊಂತೀವಿ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ಅದೇ ರೀತಿ ಎಲ್ಲ ನಮ್ಮ ಶಾಲೆಯ ಮಕ್ಕಳಿರ್ಬೋದು ಎಲ್ಲರಿಗೂ ನಮ್ಮ ಮಕ್ಕಳ ಥರ ನೋಡ್ಕೊಳ್ಬೇಕು. ನಾವು ಬಡ ಮಕ್ಕಳಿಗೋಸ್ಕರ, ಏಕೆಂದರೆ ನಾವು ಯಾವುದೇ ಥರದ ಹೆಚ್ಚಿನ ಡೊನೇಷನ್ ತಗೊಂಡು ನಾವು ಈ ಶಾಲೆ ನಡೆಸ್ತಾ ಇಲ್ಲ. ಏನು ನಮ್ಮ ಟೀಚರ್ಸ್ಗೆ ಸಂಬಳಕ್ಕೋಸ್ಕರ ಇಲ್ಲಿ ಮಕ್ಕಳಿಗೆ, ಏಕೆಂದರೆ ಇವತ್ತಿಂದ ವಿದ್ಯಾರ್ಜನೆ ಮಾಡಬೇಕು ಅಂತ ನಮ್ಮ ಚಂದ್ರಮೋಹನ್, ನಮ್ಮ MP ರಮೇಶ್ ಹಾಗೂ ಹಳಬರು AR ಇದ್ದರು ನಮ್ಮ ಅಧ್ಯಕ್ಷರುಗಳು, ಅವರ ಅಪೇಕ್ಷೆಯಂತೆ ನಾವು ಇಲ್ಲಿ ಈ ಶಾಲೆಯನ್ನು ನಡೆಸ್ತಾ ಇದ್ವಿ. ಮುಂದಿನ ದಿನಗಳಲ್ಲಿ ಎಲ್ಲರ ಸಹಕಾರ ಈ ಅಕ್ಕಪಕ್ಕದ ಎಲ್ಲ ಪ್ರಕಾಶ್ ನಗರದ ಅಕ್ಕಪಕ್ಕದ ಜನರಲ್ಲಿ ಏನು ವಿನಮ್ರದಿಂದ ವಿನಂತಿ ಮಾಡ್ಕೊತೀವಿ ಅಂದರೆ ನಮ್ಮ ಶಾಲೆಯನ್ನು ಬೆಳೆಸಬೇಕು. ಈ ಶಾಲೆ ನಮ್ಮ ಗಾಣಿಗರದಲ್ಲ, ಎಲ್ಲ ಸಾರ್ವಜನಿಕರದು. ಇದು ನಿಮ್ಮ ಶಾಲೆ ಅಂತ ಹೇಳಿ ಈ ಶಾಲೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಅಡ್ಮಿಷನ್ ಮಾಡಿಸಿ ಈ ಶಾಲೆಯ ಅತ್ಯುನ್ನತ ಮಟ್ಟಕ್ಕೆ ತಗೊಂಡೋಗ್ಬೇಕು ಅಂತ ಕಳಕಳಿಯಿಂದ ಮನವಿ ಮಾಡ್ತಾಯಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.